ಏಮ್ಸ್ ಕಿಚನ್ಗೆ ಸ್ವಾಗತ. ಹಬ್ಬಗಳು ಹತ್ರ ಬರ್ತಾ ಇವೆ. ಸಿಹಿಯನ್ನು ಮನೆಯಲ್ಲಿ ಮಾಡೇ ಮಾಡ್ತೀವಿ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಕ್ಕಿ ಪಾಯಸವನ್ನು ಒಂದ್ಸಲ ಒಮ್ಮೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚು ಹಳ್ಳಿಯಲ್ಲಿ ಮಾಡ್ತಾರೆ ಈ ರೆಸಿಪಿಯನ್ನು. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ತಿಂಡಿಗೆ ಬಳಸ್ತೀವಲ್ಲ ಸಣ್ಣಕ್ಕೆ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಎರಡನ್ನು ಕೂಡ ಚೆನ್ನಾಗಿ ತೊಳೆದು ಇದನ್ನು 1 ಗಂಟೆ ನೆನೆಸಿಡಿ. 1 ಗಂಟೆ ಆದ ನಂತರ ನೋಡಿ ತುಂಬ ಚೆನ್ನಾಗಿ ನೆಂದಿರುತ್ತೆ. ಕೈಯಲ್ಲೇ ಈ ಥರ ಉಜ್ಜಿದ್ರೆ ಅದು ಪುಡಿ ಪುಡಿ ಆಗುತ್ತೆ. ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬಾಣಲಿಗೆ ಹಾಕಿ ಹುರಿದು ಮಾಡಬೇಕು ಅನ್ನೋದು ಇರೋದಿಲ್ಲ. ಹಾಗೆ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಕೈಯಲ್ಲೇ ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆಯನ್ನು ಕೂಡ ನಾನು ಅಕ್ಕಿ ನೆನೆಸಿದಾಗಲೇ ಇದು ಕೂಡ 1 ಗಂಟೆ ನೆನೆಸಿ ಇಟ್ಟಿದ್ದೀನಿ. ಯಾಕಂದರೆ ತುಂಬ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನಿಮಗೆ ನೆನೆಸೋಕೆ ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹಾಕಿ ನೀವು ಮಾಡ್ಕೊಬೋದು. ಈಗ ಎರಡನ್ನೂ ಕೂಡ ಒಂದೇ ಪಾತ್ರೆಗೆ ಹಾಕಿ ನಾನು ಅನ್ನವನ್ನು ಬೇಯಿಸ್ಕೊತಾ ಇದ್ದೀನಿ. ನೀವು ಕುಕ್ಕರಲ್ಲೂ ಕೂಡ ನೀವು 1 ವಿಷಲ್ ಹಾಕಿ ಮಾಡ್ಕೊಬೋದು. 1 ಬಟ್ಲು ಅಕ್ಕಿಗೆ ನಾನು 2 ಬಟ್ಲು ನೀರನ್ನು ಸೇರಿಸ್ಕೊಂಡು ಓಪನ್ ಆಗೇ ನಾನು ಅನ್ನವನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡ್ರೇ ಅನ್ನ ರುಚಿಯಾಗಿ ಬರುತ್ತೆ. ಕುಕ್ಕರಲ್ಲಿ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅನ್ನ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ಜಾಸ್ತಿ ನಾವು ನಯಸ್ಸಾಗಿ ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ಅನ್ನವಾಗಿ ಸಿಗ್ತಾಯಿದ್ರೆ ನಮಗೆ ಪಾಯಸದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅನ್ನ ಕೂಡ ರೆಡಿಯಾಗಿದೆ. ಇದಾದ ನಂತರ ಇವಾಗ ತೆಂಗಿನಕಾಯಿನ ತೊಗೊಂಡಿದ್ದೀನಿ ತುರ್ಕೊಂಡು. ಇದು ಫ್ರೆಶ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. 2 ಏಲಕ್ಕಿಯನ್ನು ಸೇರಿಸಿದ್ದೀನಿ. ಇದಾದ ನಂತರ ಗಸಗಸೆಯನ್ನು 1/4 ಚಮಚದಷ್ಟು ಗಸಗಸೆಯನ್ನು ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ. ಮಿಸ್ ಮಾಡ್ದಂಗೆ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಾದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬ ನುಣ್ಣಗೆ ರುಬ್ಕೊಂಬರಬೇಕು. ನಾವು ಇದನ್ನು ನಯಸ್ಸಾಗಿರಬೇಕು. ನಂತರ ಇವಾಗ ಬೆಲ್ಲವನ್ನು ತಗೊಂಡಿದ್ದೀನಿ. 1 ಬಟ್ಲಷ್ಟು ಬೆಲ್ಲ. ನಿಮಗೆ ಇನ್ನೂ ಹೆಚ್ಚು ಸಿಹಿ ಬೇಕು ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ನೀವು ಜಾಸ್ತಿನೇ ಸೇರಿಸ್ಕೊಬೋದು. ಇವಾಗ ನಾನು ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ ಅಷ್ಟೇ. ಇದು ಪಾಕ ಏನು ತೆಗಿತಾ ಇಲ್ಲ. ಜಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಬೇಕು. ಯಾಕೆಂದರೆ ಅದರೊಳಗೆ ತಂತಿ ಆಗಲಿ ಕಲ್ಲಾಗಲಿ ಏನಾದ್ರು ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ಶೋಧಿಸ್ಕೋಬೇಕು. ಮೊದಲಿಗೆ ಅನ್ನವನ್ನು ಸೌಟಲ್ಲಿ ಹಾಕಿನೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ರುಬ್ಬಿದ್ವಲ್ಲ ಕಾಯಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಜಾರೊಳಗೆ ಅದನ್ನು ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಬಿಡಿ. ಅಷ್ಟೇ, ಜಾಸ್ತಿ ನೀರನ್ನು ಸೇರಿಸ್ಕೊಬೇಡಿ. ಜಾಸ್ತಿ ತೆಳುವಾದರೆ ಸ್ವಲ್ಪನೂ ಕೂಡ ಚೆನ್ನಾಗಿ ಬರೋದಿಲ್ಲ. ಕೊನೆಯಲ್ಲೂ ಕೂಡ ಒಂದು ಇಂಗ್ರೀಡಿಯೆಂಟ್ ಹಾಕೋದು ಬಾಕಿ ಇದೆ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಕಾಯಿ ಹಾಕಿದ ಮೇಲೂ ಕೂಡ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. 2 ನಿಮಿಷ ಆದ ನಂತರ ಬೆಲ್ಲವನ್ನು ಸೋಸಿ ನಾನು ಸೇರಿಸ್ತಾ ಇದ್ದೀನಿ. ಬೆಲ್ಲ ಇಲ್ಲ ಅಂದರೆ ನೀವು ಸಕ್ಕರೆನೂ ಕೂಡ ಬಳಸ್ಬೋದು. ಸಕ್ಕರೆ ಬದಲು ಬೆಲ್ಲ ಹಾಕಿದರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನು ಒಂದು 5 ನಿಮಿಷನಾದ್ರು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ನೋಡಿ ಇವಾಗ ಗಟ್ಟಿಗಾಗಿದೆ. ಇವಾಗ ಕೊನೆಯಲ್ಲಿ ನಾನು ಹಾಲನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಕಾಸಿ ಇದನ್ನು ಹಾಲನ್ನು ತಣ್ಣಗೆ ಮಾಡಿ ನಾನು ಸೇರಿಸ್ತಾ ಇದ್ದೀನಿ. ಹಾಲು ಹಾಕಿದ್ರೇ ನಮಗೆ ಅಕ್ಕಿ ಪಾಯಸ ಅನ್ನೋದು ತುಂಬಾ ರುಚಿ ಕೊಡುತ್ತೆ. ಅಮೃತದಷ್ಟೇ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಒಂದು ಸಲ ಮಾಡಿ ನೋಡಿ. ಹಾಲನ್ನು ಹಾಕಿದ ನಂತರ 1 ಕುದಿ ಕುದಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಬೆಂದು ರೆಡಿಯಾಗಿದೆ. ಸೂಪರಾಗಿದೆ ಮಾತ್ರ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಕೊನೆಯಲ್ಲಿ ತುಪ್ಪದಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದು ಸೇರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಕೋವಾ ಆಗಲಿ ಏನು ಹಾಕೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಚೆನ್ನಾಗಿದೆ ಈ ರೆಸಿಪಿ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಪುಟ್ಟದಾಗಿರೋ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.